ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಡ್ತೀವಿ. ಈ ಬಾರಿ ಲೋಕಸಭೆಯಲ್ಲಿ ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನ ಮತದಾರರು ಹಾಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಕೂಡ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಭಾಗದ ಹಿರಿಯ ಪ್ರತಿನಿಧಿಯಾಗಿರುವಂತಹ ರಾಚಪ್ಪ ಸುತ್ತೂರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಎಸ್, ಹಾಗೇನೆ ಚಂಬಿ ಪುರಾಣಿಕ್ ರಾಜಕೀಯ ವಿಶ್ಲೇಷಕರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ನಮಸ್ಕಾರ ರಾಜಪ್ಪನವ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಎಸ್, ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಮತದಾರರು ಹಾಕೊಂಡಿದ್ದಾರೆ. ಏನಾದ್ರೂ ಜಾದು ಆಗಬಹುದಾ ಈ ಬಾರಿ? ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಸದ್ಯ ಇರುವಂತ ಸಂಸದರು ಯಾರು, ಕಳೆದ ಬಾರಿ ಹೇಗೆ ಸ್ಪರ್ಧೆ ನಡೆದಿತ್ತು, ಕ್ಷೇತ್ರದ ಪರಿಚಯವನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಸದ್ಯ ಇಲ್ಲಿನ ಸಂಸದರು PC ಮೋಹನ್. ಹಾಗೇನೆ ಈ ಕ್ಷೇತ್ರದ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ದೇವನಹಳ್ಳಿ. ಹಾಗೇನೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. 2024 ಲೋಕಸಭೆ ಚುನಾವಣೆ ಬಿಜೆಪಿಗೆ ಪ್ರತಿಷ್ಠೆ ಪ್ರಶ್ನೆ ಆದರೆ ಕಾಂಗ್ರೆಸ್ಗೆ ಈ ಚುನಾವಣೆ ಪಕ್ಷದ ಉಳಿವಿನ ಪ್ರಶ್ನೆಯಾಗಿದೆ. ಅದೇ ರೀತಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಗಮನ ಹರಿಸೋದಾದರೆ ಈ ಬಾರಿಯ ಲೋಕಸಭೆ ಒಂದು ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಳೆದ 3-4 ಬಾರಿಯಿಂದ PC ಮೋಹನ್ ಅವರು ಏನು ನಿಂತಿದ್ದಾರೆ ಅವ್ರಿಗೇನೆ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಅವರ ವಿರುದ್ಧ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ನೀಡೋ ಮೂಲಕ ಎಲ್ಲೋ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಲಿತ ಪಾಠವನ್ನು ಮತ್ತು ಅಲ್ಲಿರುವಂಥ ಅವರ ಒಂದು ಶಕ್ತಿಯನ್ನು ಮನ್ಸೂರ್ ಅಲಿ ಖಾನ್ ಮೂಲಕ ಒಂದು ಶಕ್ತಿ ಪ್ರಯೋಗನ ಮಾಡೋಕ್ಕೆ ಮುಂದಾಗಿದ್ದಾರೆ. ಯಾರು PC ಮೋಹನ್ ನಮಗೆ ಯಾರು ಅಂತ ಗೊತ್ತಿಲ್ಲ, ನಾವು ಇನ್ನೂವರೆಗೂ ನೋಡೇ ಇಲ್ಲ ಅವರಿಗೆ, ಓಕೆನಾ? ಸೊ ನಮಗೆ ಚೇಂಜ್ ಬೇಕು. ಸೊ ನಮಗೆ ಮನ್ಸೂರ್ ಅಲಿ ಖಾನ್ ಅಂತವರು ಬೇಕಾಗಿದೆ. ಯಾಕಂದರೆ ಅವರು ವೆಲ್ ಎಜುಕೇಟೆಡು, ದಿಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ನಡೆಸ್ತಾ ಇರೋಂಥ ವ್ಯಕ್ತಿ. ನಮಗೆ ವೆಲ್ ಎಜುಕೇಟೆಡ್ ಪರ್ಸನ್ಗಳು ಬೇಕು. ಈ ಥರ PC ಮೋಹನ್ ಅವರ ಆ ಥರ ಎಲ್ಲ ಬೇಕಾಗಿಲ್ಲ. ನಮಗೊಂದು ಚೇಂಜ್ ಬೇಕು. ಎಸ್, ಕ್ಷೇತ್ರ ಪರಿಚಯವನ್ನ ನೋಡಿದ್ರಿ. 2008ರಲ್ಲಿ ಈ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ. 2009ರ ಮೊದಲ ಬಾರಿಗೆ PC ಮೋಹನ್ ಅವರು ಇಲ್ಲಿ ವಿಜಯವನ್ನ ಸಾಧಿಸ್ತಾರೆ. ಹಾಗಾದ್ರೆ ಈ ಕ್ಷೇತ್ರದ ಪರಿಚಯ ಹೇಗಿದೆ, ಲೆಕ್ಕಾಚಾರಗಳು ಹೇಗಿದೆ, ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ PC ಮೋಹನ್ ಅವರಿಗೆ ಎಷ್ಟು ಮತವನ್ನ ಪಡೆದಿದ್ರು ಕ್ಲಿಯರ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರ ಬೆಂಗಳೂರು ಕೇಂದ್ರ, ಸದ್ಯದ ಸಂಸದರು PC ಮೋಹನ್. ಕಳೆದ ಬಾರಿ ಅವರು ಪಡೆದಂತ ಮತ 6,02,853. ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದು ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಪಕ್ಷದಿಂದ 5,31,885 ಮತವನ್ನ ಪಡೆದಿದ್ದಾರೆ. ಒಟ್ಟು ಮತದಾರರು ಇಲ್ಲಿರೋದು 23,04,817. ನಿರ್ಣಾಯಕ ಜಾತಿ ಅಹಿಂದ ವರ್ಗ. ಈ ರೀತಿಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ ಯಾವ ರೀತಿ ಆಗಿತ್ತು ಎಲ್ಲವನ್ನು ಕೂಡ ಗಮನಿಸಿ. ಎಸ್, ಕ್ಷೇತ್ರವನ್ನ ಗಮನಿಸಿದ್ರೆ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಏನಾಗಿತ್ತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆಗಬಹುದಾ? ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಸ್ಟುಡಿಯೋದಲ್ಲಿ ಇರುವಂತಹ ಅತಿಥಿಗಳ ಬಳಿ ನಾನು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ರಾಜಪ್ಪ ಸರ್, ಕಳೆದ ಕ್ಷೇತ್ರ ಮರುವಿಂಗಡಣೆ ಆದಾಗಿನಿಂದ ನಾವು ಗಮನಿಸ್ತಾ ಇದ್ವಿ PC ಮೋಹನ್ ಅವರೇ ಗೆದ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಅದು ಆ ಟ್ರೆಂಡ್ ಚೇಂಜ್ ಆಗುತ್ತಾ ಹೆಂಗೆ? ಸಂಪತ್, ಈ ಬಾರಿ ಏನು ಟ್ರೆಂಡ್ ಚೇಂಜ್ ಆಗುತ್ತಾ ಇಲ್ವಂತ ಬಗ್ಗೆ ಮುಂದಿನ ಈ ಒಂದು ಚುನಾವಣೆಯ ಘೋಷಣೆ ಆಗಿದೆ. ಮತದಾರರ ಮನದಾಳವನ್ನು ಇನ್ನೂ ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆದರೆ ಸದ್ಯದಲ್ಲಿ ಈಗಿರುವಂಥ ಟ್ರೆಂಡ್ ಪ್ರಕಾರ BJPಗೆ ಫೇವರ್ ಆಗಿದ್ದಂಥ ರೀತಿ ಕಂಡು ಬರ್ತಾ ಇದೆ. ಆದರೆ ಏನು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಾಜಿನಗರ ಇರ್ಬೋದು, ಗಾಂಧಿನಗರ ಇರ್ಬೋದು, ಚಾಮರಾಜಪೇಟೆ, ಶಾಂತಿನಗರ, ಸರ್ವಜ್ಞ ನಗರ, ಈ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲುವನ್ನು ಸಾಧಿಸಿದೆ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ 3 ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದಾರೆ. ಯಾರು? ರಿಜ್ವಾನ್ ಅರ್ಷದ್ ಇರ್ಬೋದು, ಜಮೀರ್ ಅಹ್ಮದ್ ಇರ್ಬೋದು, ಆರಿಸ್ ಇರ್ಬೋದು. 3 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ. ಇನ್ನು ಗಾಂಧಿನಗರ ದಿನೇಶ್ ಗುಂಡೂರಾವ್ ಆಯ್ಕೆಯಾಗಿದ್ದರೆ ಇಲ್ಲೂ ಸಹ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ.
ತಿಗಳರ ಪ್ರಾಬಲ್ಯ ಇದೆ, ಬಲಿಜರ ಪ್ರಾಬಲ್ಯ ಇದೆ, ಅಲ್ಲಿ ಕ್ರೈಸ್ತರ ಪ್ರಾಬಲ್ಯ ಇದೆ, ಅದೇ ರೀತಿ ತಮಿಳರ ಪ್ರಾಬಲ್ಯ ಇದೆ. ಅದ್ರ ಜೊತೆಗೆ ಇತರ ಸಮುದಾಯದವರು ಸಹ ಪ್ರಾಬಲ್ಯವನ್ನು ಗಾಂಧಿನಗರ ಕ್ಷೇತ್ರ ಹೊಂದಿದೆ. ಇನ್ನು ರಾಜಾಜಿನಗರ, ಅದೇ ರೀತಿ ಶಿವರಾಮನಗರ, ಮಹದೇವಪುರ ಈ 3 ಕ್ಷೇತ್ರಗಳು ಬಿಜೆಪಿ ಕ್ಷೇತ್ರಗಳಾಗಿವೆ. ಇಲ್ಲಿ ಇತರ ಸಮುದಾಯಗಳು ವಿಶೇಷವಾಗಿ ಮಹದೇವಪುರ ಮತ್ತು ಅದೇ ರೀತಿ ಸರ್ವಜ್ಞ ನಗರ, ಮಹದೇವಪುರ, ಅದೇ ರೀತಿ ಸರ್ವಜ್ಞ ಸಿ ವಿ ರಾಮನಗರ ಈ ಒಂದು ಭಾಗದಲ್ಲಿ ಹೊರ ರಾಜ್ಯಗಳಿಂದ ಬಂದಿರುವಂಥವ್ರು ಮತ್ತು ತಮಿಳರು, ತೆಲುಗರ ಪ್ರಭಾವ ಜಾಸ್ತಿ ಇದೆ. ಹೀಗಾಗಿ ಈ ಕ್ಷೇತ್ರ ಮಿಕ್ಸ್ಚರ್ ಆಫ್ ಕಲ್ಚರ್, ಮಿಕ್ಸ್ಚರ್ ಆಫ್ ಟ್ರೆಂಡ್ಗಳನ್ನು ಹೊಂದಿರುವಂತಹ 3 ಕ್ಷೇತ್ರಗಳು ಬಿಜೆಪಿ ಪಾಲಿದೆ. ಇನ್ನು ಉಳಿದಂತಹ 3 ಕ್ಷೇತ್ರಗಳು ಶಿವಾಜಿನಗರ, ಗಾಂಧಿನಗರ, ಚಾಮರಾಜಪೇಟೆ ಇರ್ಬೋದು, ಶಾಂತಿನಗರ, ಇದರಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇವೆ. ಇವು ಡಿಸಿಸಿವ್ ಫ್ಯಾಕ್ಟರ್ ಅಂತ ಏನು ಹೇಳ್ತಾರೆ, ಅಥವಾ ಏನು ನಿರ್ಣಾಯಕ ಮತಗಳು ಅಥವಾ ನಿರ್ಣಾಯಕ ಅಭ್ಯರ್ಥಿಗಳನ್ನು ಶಾಸಕರ ಆಯ್ಕೆ ಆಗಲಿಕ್ಕೆ ಕಾರಣವಾದಂತಹ ಮತಗಳು ಅಂತಂದ್ರೆ ಅದು ಅಲ್ಪಸಂಖ್ಯಾತರ ಮತಗಳು ಮತ್ತು ಕ್ರಿಶ್ಚಿಯನ್ ಮತಗಳು. ಹೀಗಾಗಿ ಪದೇ 2009ರಿಂದ ಆರಂಭವಾಗಿ ಏನು HT ಸಾಂಗ್ಲೆಯನ್ನ ಅವರನ್ನ ಮೊದಲದಾಗಿ ಕಾಂಗ್ರೆಸ್ನ ಸಂಸದರಾಗಿ ಅಥವಾ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿಸಿದ್ರು. ಇದುವರೆಗೂ ಸಹ ಜಮೀರ್ ಅಹಮದ್ ಖಾನ್ ಅವರು ಕಂಟೆಸ್ಟ್ ಮಾಡಿದ್ದಾರೆ JDS ಇಂದ, ಅವರು ಸಹ ಸೋಲನ್ನು ಅನುಭವಿಸಿದ್ದಾರೆ. ಸಾಂಗ್ಲೆಯನ್ನ ಒಂದು ಬಾರಿ ಕಂಟೆಸ್ಟ್ ಮಾಡಿದ್ದಾರೆ. ಅದಾದ ನಂತರ 2 ಬಾರಿ, ಕಳೆದ ಬಾರಿ ಅದ್ರ ಹಿಂದಿನ ಬಾರಿ 2 ಬಾರಿನೂ 14 ಮತ್ತು 19ರಲ್ಲಿ ರಿಜ್ವಾನ್ ಅರ್ಷದ್ ಕಂಟೆಸ್ಟ್ ಮಾಡಿದ್ದಾರೆ. 2 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. ಆದರೂ ಮೊದಲನೇ ಬಾರಿ ಅವರು ಸುಮಾರು 32,000 ಮತಗಳ ಅಂತರ ಸೋಲನ್ನು ಅನುಭವಿಸಿದರು. 2019ರಲ್ಲಿ 70,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಬಿಜೆಪಿಯ ಭದ್ರಕೋಟೆ ಅಲ್ಲದಿದ್ರೂ ಸಹ ಈ ಒಂದು ಕ್ಷೇತ್ರವನ್ನ PC ಮೋಹನ್ ಅವರು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಈ ಒಂದು ಪದವನ್ನು ತುಂಬಾ ಕೋಟೆಡ್ ಮಾಡ್ತಿದ್ದೀನಿ, ನಿಭಾಯಿಸುತ್ತಿದ್ದಾರೆ ಅಂತಂದ್ರೆ ಎಲ್ಲ ಪಕ್ಷಗಳ ನಾಯಕರ ಜೊತೆ ಒಳ್ಳೆ ಹೊಂದಾಣಿಕೆಯನ್ನು ಹೊಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರ ಜೊತೆಲೂ ಸಹ ರಾಜಕೀಯ ಮತ್ತು ಬೇರೆ ಬೇರೆ ಅವರ ವ್ಯವಹಾರಗಳನ್ನು ಹೊಂದಿರೋ ಕಾರಣಕ್ಕೋಸ್ಕರ ಈ ಕ್ಷೇತ್ರವನ್ನ ಅವರು ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಗಾಂಧಿನಗರ, ಚಾಮರಾಜಪೇಟೆ ಮತ್ತು ಶಿವಾಜಿನಗರ, ಶಾಂತಿನಗರ ಈ ಒಂದು ಭಾಗ ಇಷ್ಟು ಸಹ ಬಿಸ್ನೆಸ್ ಸೆಂಟರ್ಗಳಾಗಿವೆ. ಬೆಂಗಳೂರು ಅತಿ ಹೆಚ್ಚು ವ್ಯಾಪಾರ ಕೇಂದ್ರಗಳಾಗಿವೆ. ಮತ್ತು ವಿಶೇಷವಾಗಿ ಅಂತಂದ್ರೆ ನಾರ್ತ್ ಕರ್ನಾಟಕದ, ಕ್ಷಮಿಸಿ, ನಾರ್ತ್ ಇಂಡಿಯಾ ಇರ್ಬೋದು, ಸೇಟುಗಳಿರ್ಬೋದು ಮತ್ತು ಮಾರ್ವಾಡಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಹಿಡಿತ ತೆಗೆದುಕೊಂಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರನೇ ತಮ್ಮ ರಾಜಕೀಯ ಹಣಬಲವನ್ನು ಬಳಸಿಕೊಂಡು ಆ ಕ್ಷೇತ್ರವನ್ನು ಹಿಡಿತ ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಬರ್ತಾ ಇದೆ ಅಂತ ಒಂದು ಮಾತಿದೆ. ಮತ್ತೆ ನನಗೆ ಇದಕ್ಕೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಕಳೆದ ಬಾರಿ 54% ವೋಟಿಂಗ್ ಆಗಿತ್ತು. ವೋಟಿಂಗ್ ಪರ್ಸೆಂಟೇಜು ಸಹ ಈ ಇಷ್ಟು ಕ್ಷೇತ್ರಗಳಲ್ಲಿ ತುಂಬಾ ಕಡಿಮೆ ಆಗಿದೆ. ಈ ಕಡಿಮೆ ಇರೋದು ಸಹ ಈ ಒಂದು PC ಮೋಹನ್ ಅವರ ಆಯ್ಕೆಗೆ ಪದೇ ಗೆಲುವಾಗಿ ಕಾರಣ ಆಗ್ಬೋದು. ಇಲ್ಲಿ ವೋಟಿಂಗ್ ಪ್ಯಾಟರ್ನ್ ತೆಗೆದುಕೊಂಡ್ರೆ ನೀವು ಸ್ಲಮ್ ಏರಿಯಾಗಳು ಜಾಸ್ತಿ ಇದೆ. ಎಲ್ಲೆಲ್ಲಿ ಶಿವಾಜಿನಗರ ಇರ್ಬೋದು, ಗಾಂಧಿನಗರ ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಶಾಂತಿನಗರ ಇರ್ಬೋದು, ಸರ್ವರ್ ನಗರ, ಸಿ ವಿ ರಾಮನಗರ ಇಷ್ಟು ಭಾಗಗಳಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಸ್ಲಮ್ ಏರಿಯಾಗಳು ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಮತದಾನವನ್ನು ಮಾಡುವಂಥವರೇ ನಿಮಗೆ ಸ್ಲಮ್ ಅಲ್ಲಿ ಇರುವಂಥ ಜನ ಇರ್ಬೋದು ಅಥವಾ ಹಿಂದುಳಿದ ಜನರಿದ್ದಾರೆ, ಅವರು ಬಂದು ಮತದಾನ ಚಲಾವಣೆ ಮಾಡ್ತಾರೆ. ತಿಳಿದಂಥವ್ರು. ಇದು ವಿಚಿತ್ರ ಅಂತಂದ್ರೆ, ಎಜುಕೇಟೆಡ್ ಇರುವಂಥ ಕ್ಷೇತ್ರಗಳಲ್ಲಿ ಅಥವಾ ಅಪಾರ್ಟ್ಮೆಂಟ್ ಇರುವಂಥ ಸಂಸ್ಕೃತಿ ಈ ಭಾಗದಲ್ಲಿ ಬಹುತೇಕರು ಯಾರು ಸಹ ವೋಟ್ ಮಾಡೋದಿಲ್ಲ. ಆದರೆ ಉಳಿದು ಎಲ್ಲವನ್ನ ಹಕ್ಕನ್ನ ಕೇಳ್ತಾರೆ. ನಮ್ಗೆ ಅಧಿಕಾರ ಬೇಕು ಅಂತಾರೆ, ನಮ್ಗೆ ಸೌಲಭ್ಯಗಳು ಬೇಕು ಅಂತಾರೆ, ಎಲ್ಲವನ್ನ ಕೇಳ್ತಾರೆ. ಆದರೆ ಅವ್ರ ಕಾಂಟ್ರಿಬ್ಯೂಷನ್ ವೆನ್ ಆರ್ ಗೋನ್ ಟು ದ ಎಲೆಕ್ಷನ್ ನಲ್ಲಿ ದಿಸ್ ಇಸ್ ದ ಡಿಸಿಷನ್ ಫ್ಯಾಕ್ಟರ್. ಒಬ್ಬ ಶಾಸಕನ ಸಂಸದನ ಆಯ್ಕೆ ಮಾಡಬೇಕು ಅಂದ್ರೆ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ನೋದು ಡಿಸಿಷನ್ ಫ್ಯಾಕ್ಟರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅವ್ರು ಇಂಥ ವ್ಯಕ್ತಿ ಆಯ್ಕೆ ಆಗಬೇಕು, ಇವರ ಮೂಲಕ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಜನರ ಅಭಿವೃದ್ಧಿ ಆಗಬೇಕು, ನಮ್ಮ ಜನ ಕಲ್ಯಾಣ ಆಗಬೇಕು ಅಂತ ಅನ್ನೋ ಬಗ್ಗೆ ಅವರು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಅದನ್ನ ಯಾರು ಸಹ ಮಾಡೋದಿಲ್ಲ. ಅದು ಎಸ್ಪೆಷಲಿ ಅಂತಂದ್ರೆ ತಿಳಿದಂತ ಜನ. ಈಗ ನೀವು ಸಿ ವಿ ರಾಮನಗರ ತೆಗೆದುಕೊಳ್ಬಹುದು, ಮಹದೇವಪುರ ತೆಗೆದುಕೊಳ್ಬಹುದು, ಮತ್ತೆ ರಾಜಾಜಿನಗರ ತೆಗೆದುಕೊಳ್ಬಹುದು. ಇವು 3 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜನರು ವಿದ್ಯಾವಂತರಿದ್ದಾರೆ, ಅತಿ ಹೆಚ್ಚು ಜನ IT-BT ಸೆಕ್ಟರ್ ಇದ್ದಾರೆ, ಆರ್ಗನೈಸ್ ಸೆಕ್ಟರ್ ಕೆಲಸ, ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡ್ತಿರುವ ತುಂಬಾ ಸಂಖ್ಯೆಯ ಜನರು ಈ ಒಂದು ಕ್ಷೇತ್ರಗಳಲ್ಲಿ ಸುಮಾರು 8ರಿಂದ 10 ಲಕ್ಷ ಜನ ಈ ಕ್ಷೇತ್ರದಲ್ಲಿ ವಾಸವಾಗಿದ್ರು ಸಹ ಅದರಲ್ಲಿ ಸುಮಾರು 30ರಿಂದ 40% ಮಾತ್ರ ವೋಟ್ ಆಗುತ್ತೆ. ಮೋರ್ ದ್ಯಾನ್ 60% ವೋಟಿಂಗ್ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಈ ಒಂದು ಪ್ರಬಲ ಪೈಪೋಟಿ ಏನೇನು ನಿರಂತರವಾಗಿ ಗೆದ್ಕೊಂಡ್ ಬರ್ತಿರೋ ಕಾರಣವೂ ಸಹ ಇದು ಆಗಿರಬಹುದು, ಸಾಧ್ಯ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಸಾಕಷ್ಟು ಪ್ರಯತ್ನ ಪಟ್ಕೊಂಡು ಈ ರೀತಿ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಸಂಘಟನೆಗಳ ಸೇರ್ಕೊಂಡು ಅಥವಾ ಪೇರೆಂಟ್ಸ್ ಬಾಡಿಗಳನ್ನು ಸೇರ್ಕೊಂಡು ಬೇರೆ ಬೇರೆ ಸಭೆಗಳನ್ನು ಕರೆದು ನೀವು ಸಹ ಮತದಾನ ಮಾಡಬೇಕು ಅಂತ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಇರ್ಬೋದು, ದಾವಲ್ ಶ್ರೀನಾಥ್ ಇರ್ಬೋದು ಅಥವಾ ವೆಂಕಟೇಶ್ ಪ್ರಸಾದ್ ಇರ್ಬೋದು ಅಂತವ್ರನ್ನ
ಅವ್ರನ್ನ ರಾಯಭಾರಿಗೆ ತೆಗೆದುಕೊಂಡು ಅವ್ರ ಮೂಲಕ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದರೂ ಸಹ ಮತದಾನದ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮತದಾನದ ಪರ್ಸೆಂಟೇಜ್ ಕಡಿಮೆ ಆಗ್ತಿರೋದು ಸಹ ಈ ಒಂದು ಫ್ಯಾಕ್ಟರ್ ಪಿ ಸಿ ಮೋಹನ್ ಅವ್ರ ಗೆಲುವಿಗೆ ಅನುಕೂಲ ಸಿಂಧು ಆಗಿರ್ಬೋದು. ಇನ್ನು ನಾನಿಲ್ಲಿ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಏನು ಈ ಒಂದು ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ದುರದೃಷ್ಟ. ಯಾಕಂದ್ರೆ ಮನ್ಸೂರ್ ಅಲಿ ಖಾನ್ಗೆ ಇಷ್ಟ ಇರಲಿಲ್ಲ, ಅಥವಾ ಈ ಒಂದು ಬಾರಿ ಚುನಾವಣೆಗೆ ಸ್ಪರ್ಧಿಸುವಂತ ಯಾವ ಮನಸ್ಸು ಇರಲಿಲ್ಲ. ಯಾಕಂದ್ರೆ ಪ್ರಬಲ ಅಭ್ಯರ್ಥಿ ಆಗಿರುವಂತ ಪಿ ಸಿ ಮೋಹನ್ ವಿರುದ್ಧ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಅವ್ರಿಗೆ ಈಗಾಗಲೇ ಅರಿವಿಗೆ ಬಂದಿದೆ. ಅವರು ರಾಜ್ಯಸಭಾ ಚುನಾವಣೆಯ ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು, ಅಥವಾ ಬೇರೆ ಕಡೆ ಟಿಕೆಟ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ರು, ಅಥವಾ ವಿಧಾನ ಪರಿಷತ್ ಇರ್ಬೋದು, ಅಥವಾ ರಾಜ್ಯಸಭೆಗೆ ಹಿಂದೆ ರಾಜ್ಯಸಭಾ ಚುನಾವಣೆಗೆ ನಿಂತು ಅವರು ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಅವ್ರಿಗೆ ಈ ಒಂದು ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡುವಂತ ಯಾವ ಮನಸ್ಸಿಲ್ಲದೆ ಆದ್ರೂ ಸಹ ಅನಿವಾರ್ಯವಾಗಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ಈ ಒಂದು ಅಭ್ಯರ್ಥಿಗೆ ಹಣ ಬಲ ಮತ್ತು ರಾಜಕೀಯ ಬಲ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಸಹ ಎನ್ ಎ ಹ್ಯಾರಿಸ್ ಇರ್ಬೋದು, ಅಥವಾ ಅವ್ರ ಮಗ ಮಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಇರ್ಬೋದು, ಅವರು ಸಹ ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು. ಬೇರೆ ಸಹ ಟಿಕೆಟ್ ಅನ್ನು ಕೇಳಿದ್ರು, ಅವ್ರಿಗೆ ಯಾರಿಗೂ ಸಹ ಟಿಕೆಟ್ ಕೊಟ್ಟಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ನಲ್ಪಾಡ್ಗೆ ಏನು ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇತ್ತು, ಬಹುತೇಕರು ಸಹ ಡಿಮ್ಯಾಂಡ್ ಇಟ್ಕೊಂಡ್ರು. ಅವ್ರ ಮೇಲೆ ಬೇರೆ ಅಲಿಗೇಷನ್ಸ್ ಇದೆ, ಬೇರೆ ಕ್ರಿಮಿನಲ್ ಆರೋಪಗಳಿವೆ. ಹಾಗಾಗಿ ಮತ್ತೆ ಅದನ್ನ ಬೇರೆ ರೀತಿ ಅನ್ಕ್ಯಾಶ್ ಮಾಡ್ಕೊಳ್ಬಹುದು ಬಿಜೆಪಿ ಅವರು ಅನ್ನೋ ಕಾರಣಕ್ಕೋಸ್ಕರ ಟಿಕೆಟ್ ಅನ್ನು ನಿರಾಕರಣೆ ಮಾಡಲಾಗಿದೆ. ಅವ್ರ ತಂದೆ ಏನು ಎನ್ ಎ ಹ್ಯಾರಿಸ್ ಅವರು ಕಂಟೆಸ್ಟ್ ಮಾಡಬೇಕು ಅಂತ ಇದ್ರು, ಆದ್ರೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಈಗ ಏನು ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಕೊಟ್ಟಿದ್ದಾರೆ. ಮನ್ಸೂರ್ ಅಲಿ ಖಾನ್ಗೆ ಎಜುಕೇಶನ್ ಒಳ್ಳೆ ಎಜುಕೇಶನ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಅವರು ಸಹ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬೆಂಬಲನೂ ಸಹ ಇದೆ. ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಜೊತೆಗೆ ರಾಜಕೀಯ ಪ್ರಾಬಲ್ಯನೂ ಸಹ ಇದೆ. ಅವ್ರ ತಂದೆ ರೆಹಮಾನ್ ಖಾನ್ ಅವರು ಕೇಂದ್ರದ ಸಚಿವರಾಗಿದ್ರು, ರಾಜ್ಯಸಭೆಯ ಸಭಾಪತಿ ಆಗಿದ್ರು ಸಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಇತಿಹಾಸ ಇರ್ಬೋದು, ಅವರ ವೈಯಕ್ತಿಕ ಇತಿಹಾಸ ಇರ್ಬೋದು, ಆರ್ಥಿಕ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಡಿತವನ್ನ ಅಧಿಕಾರವನ್ನು ಹೊಂದಿರುವಂತ ಫ್ಯಾಮಿಲಿ ಆಗಿದೆ. ಅದನ್ನ ಬಳಸ್ಕೊಂಡು ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರ? ಪಿ ಸಿ ಮೋಹನ್ ಅವರ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯನಾ? ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ತಾರೆ? ಮನಸ್ಸಲ್ಲಿ ಕಂಟೆಸ್ಟ್ ಮಾಡುವಂತ ಮನ್ಸೂರ್ ಅಲಿ ಖಾನ್ ಈ ಬಾರಿ ಚುನಾವಣೆಯಲ್ಲಿ ಟ್ಯಾಕ್ಟಿಕ್ಸ್ ನ ಬಳಸಿ ಗೆಲ್ತಾರ, ಅಥವಾ ಅವರಿಗೆ ಸರೆಂಡರ್ ಆಗ್ತಾರ ಅಂತ ಅನ್ನೋದನ್ನ ಮುಂದಿನ ಚುನಾವಣೆ ಉತ್ತರ ಹೇಳ್ತದೆ. ಇನ್ನೊಂದ್ ಕಡೆಯಲ್ಲಿ ಪುರಾಣಿಕ್ ಸರ್ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಈ ಕ್ಷೇತ್ರ ಕರೆಸಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಪಿ ಸಿ ಮೋಹನ್ ಅವರ ಗೆಲುವನ್ನ ಗಮನಿಸ್ತಾ ಹೋದ್ರೆ 3 ಬಾರಿ ಗೆಲುವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಅಲೆ ಹೆಂಗಿರ್ಬೋದು ಅಂತೇಳಿ ಸರ್. ನಮ್ಮ ರಾಜಪ್ಪನವ್ರು ಹೇಳಿದ್ದಂತ ಎಲ್ಲ ಅಂಶಗಳು ಸತ್ಯವಾಗಿವೆ, ಆಮೇಲೆ ವಾಸ್ತವತೆಯನ್ನ ಬಿಂಬಿಸ್ತವೆ. ಆದ್ರೆ ಇಲ್ಲಿ ಒಂದು ಬಹಳ ವಿಶೇಷ ಅಥವಾ ಒಂದ್ ರೀತಿಯಲ್ಲಿ ವಿಶಿಷ್ಟವಾದದ್ದು ಅಂತ ಅಂದ್ರೆ ಪಿ ಸಿ ಮೋಹನ್ ರವರ ವ್ಯಕ್ತಿತ್ವ. ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ಅವರು ಹೆಸರಿಗೆ ಬಿಜೆಪಿ ಪಕ್ಷದ MP ಆಗಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಅವ್ರನ್ನ ವಿರೋಧಿಸ್ತಕ್ಕಂಥವ್ರು ಬಿಜೆಪಿನಲ್ಲಿದೆ. ಲಿಂಬಾವಳಿ ಗುಂಪು ಇವರನ್ನ ವಿಜಯೇಂದ್ರ ಕಡೆ ಗುಂಪಿನವರು ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಅನೇಕ ವಿರೋಧಗಳು ಅಥವಾ ಒಂದು ರೀತಿಯ ಸ್ಮಾಲ್ ಭಿನ್ನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಪಿ ಸಿ ಮೋಹನ್ ಪರ್ಸನಾಲಿಟಿ ತಗೊಂಡ್ರೆ ಬಹುಶಃ ಅವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ಯಾವುದೇ ಒಂದು ನ್ಯೂನತೆ ಅಥವಾ ದೌರ್ಬಲ್ಯ ಅವರು ಕಾಣೋದಿಲ್ಲ. ಇನ್ನು ಎರಡನೇ ಫ್ಯಾಕ್ಟರ್, ಅವರು ಸತತವಾಗಿ 3 ಸಾರಿ ಗೆದ್ದಿದ್ದಾರೆ. ಗೆದ್ದ ನಂತರ ಅವರ ಕಾರ್ಯ ಮತ್ತೆ ವೈಖರಿ ಅಥವಾ ಅವರು ಏನು MP ಆಗಿ ಏನೇನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅನೇಕ ಒಂದು ಅವರ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ನೋಡಿದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ, ಸಕ್ರಿಯವಾಗಿದ್ದಾರೆ. ಜೊತೆಗೆ ಅನೇಕ ಇಂಪಾರ್ಟೆಂಟ್ ಕಮಿಟಿ ಮೆಂಬರ್ಸ್ ಆಗಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಕಮಿಟಿ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ಬಹಳ ಅತ್ಯಂತ ಗ್ಲೋಬಲಿ ಒಂದು ನಾಲೆಡ್ಜ್ ಬರ್ತಕ್ಕಂಥ ಸಮಿತಿ ಆಗಲಿ, ಉಳಿದ ಎಲ್ಲ. ಜೊತೆಗೆ ರೈಲ್ವೆ, ಈ ಒಂದು ಬೆಂಗಳೂರಿನ ಒಂದು ಕೇಂದ್ರಕ್ಕೆ ಬೇಕಾದಂತ ರೈಲ್ವೆ ಸೌಲಭ್ಯಗಳ ಬಗ್ಗೆ ಅವರು ಸ್ಪೀಚ್ ಮಾಡಿರ್ತಕ್ಕಂಥ ಕೆಲವು ಅಂಶಗಳನ್ನ ನಾನು ಗಮನಿಸಿದೆ. ಬಹುಶಃ ಎಲ್ಲ ಸಚಿವರಿಗೆ ಅವರು ಗಮನವನ್ನ ಸೆಳೆಯುವ ರೀತಿಯಲ್ಲಿ ರೈಲ್ವೆ ಬಗ್ಗೆ, ಮತ್ತೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ, ಅಥವಾ ಆಧುನೀಕರಣದ ಬಗ್ಗೆ, ಅಲ್ಲಿ ಮಹಿಳೆಯರಿಗೆ ಮತ್ತು ಸಾಮಾನ್ಯ ಪ್ರಯಾಣಿಕರಿಗೆ ಆಗ್ತಕ್ಕಂಥ ತೊಂದರೆಗಳು, ಈ ರೀತಿಯ ಒಂದು ಜನಕ್ಕೆ ಹತ್ತಿರವಾದಂತ, ಆದ್ರಿಂದ ಈಸ್ ಅ ಪೀಪಲ್ ಫ್ರೆಂಡ್ಲಿ MP ಅಂತ ಹೇಳ್ಬೋದು. ಯಾಕಂದ್ರೆ ಇವರಷ್ಟು ಅಕ್ಸೆಸಿಬಲ್ ಅಂದ್ರೆ ಎಲ್ಲ ಜನರೊಂದಿಗೆ ಬೆರೆಯುವ ಮತ್ತೆ ಎಲ್ಲರೊಂದಿಗೆ ಅವರ ಸಮಾಲೋಚನೆಯನ್ನು ಮಾಡ್ತಕ್ಕಂಥ ಮಂತ್ರಿ MP ಅವರು. ಅದೃಷ್ಟಿಯಿಂದ ಇವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಅವರಿಗೆ ಒಂದು ಸಾಲಿಡ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಆಮೇಲೆ ಬಿಜೆಪಿ ಅವರು ಬೇರೆಯವ್ರನ್ನೆಲ್ಲ ನಿಲ್ಲಿಸಬೇಕು. ಲಿಂಬಾವಳಿಯವರು ಸಹ ಈ ಕ್ಷೇತ್ರದಲ್ಲಿ ಆಕಾಂಕ್ಷಿ ಆಗಿದ್ರು. ಅವರು ರಿಪೋರ್ಟ್ ತರಿಸ್ಕೊಂಡ ಪ್ರಕಾರ
ನನಗೆ ಒಂದು ಬಂದಿರೋ ವರದಿ ಪ್ರಕಾರ 53 to 54% ಇವರಿಗೆ ಮೋಹನ್ ಅವ್ರ ಪರವಾಗಿತ್ತು. ಮತ್ತೆ ಮುಖ್ಯಮಂತ್ರಿಗಳು ಇವರು ಸಿದ್ದರಾಮಯ್ಯನವರು ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅರ್ಷದ್ ರಿಜ್ವಾನ್ ಅವರ ಬಗ್ಗೆ 43ರಿಂದ 44% ಜನ ಬೆಂಬಲ ಇತ್ತು. ಸೊ ಎರಡೂ ಕಡೆಗೆ ತಮಗೆ ಬೇಕಾದ ರೀತಿಯ ಒಂದು ರಿಪೋರ್ಟ್ ತರಿಸಿದ್ದಾರೆ. ಅಂತಿಮವಾಗಿ ರಿಜ್ವಾನ್ ಇದಕ್ಕೆ ಒಪ್ಪಲಿಲ್ಲ, ಯಾಕಂದ್ರೆ ನಾನು 2 ಸಾರಿ ಸೋತಿದ್ದೀನಿ, ಸಾಧ್ಯ ಇಲ್ಲ. ಈವನ್ ಜಮೀರ್ ಅಹಮದ್ ಅತ್ಯಂತ ಪ್ರಭಾವಶಾಲಿ ಶ್ರೀಮಂತ ಕ್ಯಾಂಡಿಡೇಟ್ ಸಹ ಸೋತಿದ್ದಾರೆ. ಆಮೇಲೆ ಸಾಂಗ್ಲಿ ಅಂದ್ರೆ ಏನಂದ್ರೆ ಸೆಕ್ಯುಲರ್ ಅಂತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ಹಿಂದುತ್ವವಾದಿಯನ್ನ ಅಥವಾ ಹಿಂದುತ್ವದ ತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಸೌಮ್ಯ ಸ್ವಭಾವದ ಮತ್ತು ಎಲ್ಲರಿಗೂ ಒಂದು ರೀತಿಯಲ್ಲಿ ಹತ್ತಿರ ಆಗ್ತಕ್ಕಂಥ ವ್ಯಕ್ತಿತ್ವವನ್ನ ಪಿ ಸಿ ಮೋಹನ್ ಪಡೆದಿದ್ದಾರೆ. ಅವರ ಕಾರ್ಯವೈಖರಿ, ಅವ್ರನ್ನ ಯಾವುದೇ ರೀತಿಯಲ್ಲಿ ನೀವು ಅಪ್ರೋಚ್ ಮಾಡಿದ್ರು ಅವರು ಸಮಾಲೋಚನೆಗೆ ಸಿಗ್ತಾರೆ, ಮತ್ತೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾರ್ಯರೂಪಕ್ಕೆ ಹೋಗ್ತಾರೆ. ಈ ದೃಷ್ಟಿಯಿಂದ ಬಹುಶಃ ಪಿ ಸಿ ಮೋಹನ್ ಅವರಿಗೆ ಒಂದು ಮೋದಿ ಅವರದ್ದು, ನಾವು ಹಿಂದೆ ಚರ್ಚೆ ಮಾಡಿದಾಗೆ ಮೋದಿರವರ ಒಂದು ಏನು ಮ್ಯಾಜಿಕ್ ಇದೆ ಅಥವಾ ಪ್ರಭಾವ ಇದೆ, ಅದ್ರ ಜೊತೆಗೆ ಅವ್ರದೇ ಆದಂತ ವ್ಯಕ್ತಿತ್ವ ಇದೆ. ಆ ದೃಷ್ಟಿಯಿಂದ ಇದು ಬಿಜೆಪಿಗೆ ಒಂದು ಭದ್ರಕೋಟೆ ಅನ್ನೋಕ್ಕಿಂತ ಗೆಲ್ಲಲು ಸಾಧ್ಯವಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಡಿಫರೆನ್ಸ್ ಇಸ್ ಕಮಿಂಗ್ ನ್ಯಾರೋ ಡೌನ್ ಬಟ್ ಅಲ್ಲಿ ನಮ್ಮ ರಚತ್ ಅವ್ರು ಹೇಳಿದಾಗೆ ಈ ಒಂದು ವಿದ್ಯಾವಂತ ವರ್ಗ 3 ಕ್ಷೇತ್ರಗಳಲ್ಲಿ ಹೇಳಿದ್ರಲ್ಲ, ಸಿ ವಿ ರಾಮನ್ ನಗರ, ರಾಜಾಜಿನಗರ, ಮಧುಪುರ, ಇಲ್ಲಿ ಇರ್ತಕ್ಕಂಥವ್ರು ಮತಗಳನ್ನ ಚಲಾಯಿಸ್ಲಿಕ್ಕೆ ಬಂದ್ರೆ ಬಹುಶಃ ಅವೆಲ್ಲ ಪಿ ಸಿ ಮೋಹನ್ ರವರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಒಂದ್ ದೃಷ್ಟಿನಲ್ಲಿ ಹೇಳಿದ್ರೆ ಅದು ಯಾವುದೇ ರೀತಿಯಲ್ಲಿ ತಪ್ಪು ಭಾವಿಸ್ತಾ ಆದ್ರೆ, ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಇತ್ತೀಚೆಗೆ ನಡೆದ ರಾಮೇಶ್ವರಂ ಈ ಪ್ರಕರಣದಲ್ಲಿ ಪಿ ಸಿ ಮೋಹನ್ ರವರು ಬಹಳ ತಕ್ಷಣ ಹೋಗಿ ಮತ್ತೆ ರಾಜ್ಯಪಾಲರ ಜೊತೆಗೆ ಮತ್ತೆ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರು ಇವ್ರ ಜೊತೆಗೆ ಅಲ್ಲಿ ಹೋಗಿ ಗಾಯಾಳುಗಳನ್ನ ಫಸ್ಟ್ ನೋಡಿ ನಂತರ ಬೇರೆ ಕಡೆ ಹೋಗಿ ಈ ರೀತಿಯ ಕೆಲವು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಈ ಸನ್ನಿವೇಶದಲ್ಲಿ ಒಂದು ರೀತಿಯಲ್ಲಿ ಹಿಂದುತ್ವ ಮತಗಳ ಒಂದು ಕ್ರೋಢೀಕರಣ, ಒಂದು ರೀತಿಯಲ್ಲಿ ಪೋಲರೈಸೇಷನ್ ಆಗುತ್ತೆ ಅಪಾರ್ಟ್ ಫ್ರಮ್ ಹಿಸ್ ಓನ್ ಪರ್ಸನಾಲಿಟಿ. ಸೊ ಈ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಆ ರೀತಿಯ ಜನಪ್ರಿಯತೆ ಇಲ್ಲ. ಅವರು ವ್ಯಕ್ತಿಯ ಬಲ ಮತ್ತೆ ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರ್ತಾರೆ, ಒಳ್ಳೆ ಅವ್ರ ರಾಜಕೀಯ ಆಕಾಂಕ್ಷೆ, ಬಟ್ ಅವ್ರಿಗೆ ರಾಜ್ಯಸಭೆ ಹೋಗ್ಲಿಕ್ಕೆ ಬಹಳ ಇಷ್ಟ ಇತ್ತು. ಆದ್ರೆ ಕಾಂಗ್ರೆಸ್ನವರು ಬೇರೆ ರಾಜಕೀಯ ಕಾರಣದಿಂದ ಅವ್ರಿಗೆ ಕೊಡ್ಲಿಲ್ಲ. ಅದರಿಂದ ಅವರ ಒಂದು ಅದೃಷ್ಟನೋ ದುರದೃಷ್ಟನೋ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಆದ್ರೆ ಚುನಾವಣೆ ಹತ್ತಿರ ಬಂದಂತೆಲ್ಲ ಪೋಲರೈಸೇಷನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.